ಮೇಡಮ್ ಇವತ್ತು ಬಂದಿದ್ದು ಉದ್ದೇಶ ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ಏನು? ಸರ್, ಮೇಯ್ನ್ ಉದ್ದೇಶ ಬಂದು ಕಂಪ್ಲೇಂಟ್ ಕಾಪಿ ನಾವೇನು ಕೊಟ್ಟಿದ್ದೀವಿ ಅದು ಅವ್ರು ಬರ್ಕೊಂಡಿರೋ ಕಂಪ್ಲೇಂಟ್ ಕಾಪಿಲಿ ಇಲ್ಲ. 17ನೇ ತಾರೀಕು ಉದ್ದೇಶವಾಗಿ ನಾನು ಅವತ್ತು ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರಿದ್ದೀನಿ. ಆ 17ನೇ ತಾರೀಕೆ ಅಲ್ಲಿ ಉಲ್ಲೇಖ ಆಗಿಲ್ಲ. 17ನೇ ತಾರೀಕು ಕಂಪ್ಲೇಂಟ್ ಕೊಡೋಕೆ ಹೋದಾಗ ಆ ಹಿಂದೆ ಏನೇನಾಗಿತ್ತು ಅದನ್ನೆಲ್ಲ ನಾನು ಕೊಡಬೇಕಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತಹದ್ದು ಏನೂ ಅದರಲ್ಲಿ ಇಲ್ಲ. ಬರೀ 29ನೇ ತಾರೀಕು 2022 ಅದಕ್ಕೆ ಸಂಬಂಧಪಟ್ಟಂಗೆ ಅದು ಅಂತ ನೀಟಾಗಿ ಗೊತ್ತಾಗುತ್ತೆ. ಮತ್ತು FIR ಎರಡೆರಡು ಮಾಡಿದ್ದಾರೆ. ಎರಡೆರಡು FIR 21ನೇ ತಾರೀಕು ಒಂದು FIR ಮಾಡಿದ್ದಾರೆ, 23ನೇ ತಾರೀಕು ಒಂದು FIR ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಸಾಕ್ಷಿಗಳನ್ನ ಕರ್ಕೊಂಡು ಹೋದಾಗ ಸಾಕ್ಷಿಗಳನ್ನ ಹೆದರಿಸಿದ್ದಾರೆ. ಅವಳ ಪರವಾಗಿ ನೀನು ಕಂಪ್ಲೇಂಟ್ ಕೊಡೋಕೆ ಬಂದಿದ್ಯಾ, ಆಮೇಲೆ ನಿನ್ನ ಜೈಲಿಗೆ ಹಾಕ್ತಾರೆ, ನಿನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೆ, ಈ ಥರ ಹೆದರಿಸಿ ಅವ್ರಿಗೆ ಪದೇ ಪದೇ ಕಾಲ್ ಮಾಡಿ ಟಾರ್ಚರ್ ಮಾಡಿದ್ದಾರೆ. ಆಮೇಲೆ ಇನ್ನೂ ಒಂದು ಸಾಕ್ಷಿಗೆ ಅವರು ಹೇಳ್ತಿದ್ದಾರೆ, ನಾನು ಹಿಂಗೆ ಗೊತ್ತು, ಈ ಥರ ಗೊತ್ತು ಅಂತ ಹೇಳ್ತಿದ್ದಾಗ, ಈಗ ನೀವು ಹೇಳ್ದೆಲ್ಲ ಕೇಳಾಯ್ತಲ್ಲ, ಈಗ ನಾನು ಏನು ಟೈಪ್ ಮಾಡ್ತೀನಿ ಅದಕ್ಕೆ ಸೈನ್ ಮಾಡ್ತಾ ಹೋಗ್ತಾ ಇರಬೇಕು ಅಂತ ಅವ್ರಿಗೂ ಕೂಡ ಬೆದರಿಸಿದ್ದಾರೆ. ಸೊ ಅದರಿಂದ ನನ್ನ ಪರವಾಗಿ ಸಾಕ್ಷಿ ಹೇಳೋದಕ್ಕೆ ಹೆದರ್ಕೋತಿದ್ದಾರೆ. ಅವ್ರು ಎದುರಿಸ್ತಾರೆ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಹಂಗೆ ಹಂಗೆ ಅಂತ ಸಾಕ್ಷಿ ಇನ್ನು ಉಳಿದ ಸಾಕ್ಷಿಗಳು ಕೂಡ ಸಾಕ್ಷಿ ಹೇಳೋಕ್ಕೆ ಮುಂದೆ ಬರ್ತಾ ಇಲ್ಲ. ಹಾಗೆ ಆ ಒಂದು ವೀಕ್ ಇರುವಂತಹ ಒಂದು ಕಂಪ್ಲೇಂಟ್ ಕಾಪಿಯಿಂದ ಅವನಿಗೆ ಈಸಿಯಾಗಿ ಬೇಲ್ ಸಿಕ್ಕಿದೆ. ಹಾಗೆ ಅದನ್ನೇ ಇಟ್ಕೊಂಡು ಹೈಕೋರ್ಟಿಗೆ ಕ್ವ್ಯಾಶಿಗೆ ಹಾಕಿದ್ದಾನೆ. ಸೊ ಇದೆಲ್ಲ ಕಾರಣ ಆಗಿದ್ದು ಆ ಒಂದು ಕಂಪ್ಲೇಂಟ್ ಕಾಪಿಯಿಂದ ಆಗಿದ್ದಕ್ಕಲ್ವ. ನಾನು ಒಂದು 2-3 ದಿನ ಬಿಟ್ಟು ಸರ್, ಅವತ್ತು ನನ್ನ ಹೆಲ್ತು ತುಂಬಾ ಅಪ್ಸೆಟ್ ಆಗಿತ್ತು ಸರ್. ನಾನು ಕಂಪ್ಲೇಂಟ್ ಕೊಡೋ ದಿನ ಯಾಕೆಂದರೆ ಮೆಡಿಕಲ್ ಟೆಸ್ಟು ಅದು ಇದು ಮೊದಲೇ ನನಗೆ ಹುಷಾರಿಲ್ಲದೆ ಅಡ್ಮಿಟ್ ಆಗಿದ್ದಳು, ಡಿಸ್ಚಾರ್ಜ್ ಆಗಿ ಅದೇ ತಾನೇ ನಾನು ಬಂದಿದ್ದೆ. ಹೆಲ್ತ್ ಬೇರೆ ಇರಲಿಲ್ಲ. ಅದಾದಮೇಲೆ ಒಂದು 2-3 ದಿನ ಮಾಧ್ಯಮಗಳಿಗೆ ನಾನು ಕ್ಲಾರಿಟಿಗಳು, ನಾನು ಏನಕ್ಕೆ ಅಪವಾದ ಮಾಡಿದ್ದೀನಿ ಅವನ ಮೇಲೆ ಅನ್ನೋ ಕ್ಲಾರಿಟಿಗಳನ್ನ ಕೊಡೋದ್ರಿಂದ ನನಗೆ ಮಹಜರುಗಳು ಅದು ಇದು ಅನ್ನೋದ್ರಿಂದ ನಾನು ನೋಡ್ಕೊಳಕ್ಕಾಗಿರಲಿಲ್ಲ. 2-3 ದಿನ ಆದಮೇಲೆ ನೋಡಿದಾಗ ನಂಗೆ ಶಾಕ್ ಆಯಿತು. ಏನಿದು 17ನೇ ತಾರೀಕು ಇದರಲ್ಲಿ ಉಲ್ಲೇಖ ಆಗಿಲ್ಲ ಅಂದ್ಬಿಟ್ಟು ನಾನು ಹೋಗಿ ಮಹದೇವ ಅನ್ನೋ ವ್ಯಕ್ತಿನ ನಾನು ಕೇಳ್ತೀನಿ, ಏನು ಸರ್ ಇದು ಕಂಪ್ಲೇಂಟ್ ಕಾಪಿಲಿ ಏನೂ ಇಲ್ಲ, ಇದು FIRದಲ್ಲಿ ನೀವು ಏನೂ ಇಲ್ವಲ್ಲ ಅಂತ ಕೇಳಿದೆ. ಅವಾಗ ಕೇಳಿದಕ್ಕೆ ಅವ್ರು ಹೇಳಿದ್ರು, ನೀವು 164ಅಲ್ಲಿ ಏನು ಹೇಳಿಕೆನ ಕೊಡ್ತೀರಾ ಅದು ಮಾತ್ರ ಇಂಪಾರ್ಟೆಂಟು, ಇದೆಲ್ಲ ವೇಸ್ಟು ಅಂತಲೇ ಹೇಳಿದರು. ವೇಸ್ಟು ಅನ್ನೋದಾದರೆ ಇವಾಗ ತನಿಖೆನೇ ಆಗದೆ, ಚಾರ್ಜ್ ಶೀಟೇ ಅಪ್ಲೈ ಆಗದೆ ಬೇಲ್ ತೊಗೊಂಡು ಬಂದಿದ್ದಾನೆ, ಬಂದು ಕ್ವಾಶಿಗೆ ಹಾಕಿದ್ದಾನೆ. ಯಾವುದರಿಂದ? ಅವ್ರು ಮಾಡಿರೋ ಮಿಸ್ಟೇಕಿಂದ ಅಲ್ವಾ ಸರ್? ಸೊ ಆ ಒಂದು ಇದ್ರ ಬಗ್ಗೆ ನಾನು ಇವತ್ತು ಮಾಧ್ಯಮಗಳ ಮೊರೆ ಹೋಗಿರೋದೇನಂತ ಅಂದರೆ, ಯಾಕೆ ಅವ್ರು ಈ ಥರ ಮಾಡಿದ್ರು, ಯಾಕೆ ಅವ್ನಿಗೆ ಈ ರೀತಿ ಸಪೋರ್ಟ್ ಮಾಡಿದ್ರು, ಮತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಿರೋ ಇನ್ನು ಯಾರ್ಯಾರು ಕುಮ್ಮಕ್ಕೆ ಕೊಡ್ತಿದ್ದಾರೆ ಅದು ನನಗೆ ಗೊತ್ತಾಗಬೇಕು. ಹಾಗೆ ನನಗೆ ಆ ಒಂದು ವ್ಯಕ್ತಿಯಿಂದ ನಂಗೆ ಆ ಠಾಣೆ ಮೇಲೆ ನಂಬಿಕೆ ಇಲ್ಲ. ಸೊ ಹಾಗಾಗಿ ಅದು ಬೇರೆ ಕಡೆ ವರ್ಗಾವಣೆ ಆಗಬೇಕು. ಹಾಗಂತ ನಾನು ಒಂದಷ್ಟು ಪ್ರತಿಷ್ಠಿತ ಸಂಸ್ಥೆಗಳಿಗೆ ನಾನು ಕೇಳ್ಕೊಂಡಿದ್ದೀನಿ. ಅವರು ಕೂಡ ಆಯಿತು ಅಂತ ಹೇಳಿದ್ದಾರೆ. CID ತನಿಖೆಗೂ ಮಾಡಿಕೊಡಿ ಸರ್ ಅಂತ ನಾನು ಕೇಳ್ಕೊಂಡಿದ್ದೀನಿ. ಪ್ರಾಮಾಣಿಕ ಒಂದು ಅಧಿಕಾರಿಯಿಂದ ನನ್ನ ಕೇಸ್ ತನಿಖೆ ಆಗಬೇಕು ಅನ್ನೋದು ನನ್ನ ಆಸೆ. ಇದೇ ಥರ ಬೇರೆ ಯಾವ ಹೆಣ್ಮಕ್ಳಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಸರ್. ಇವಾಗ ನಾವು ಪೊಲೀಸ್ನ ನಂಬಿಕೆ ಇಟ್ಕೊತಾನೆ ಸ್ಟೇಷನಿಗೆ ಹೋಗ್ತೀವಿ, ಮತ್ತು ಅಲ್ಲೇ ಈ ಥರ ಅನ್ಯಾಯ ಆದರೆ ಮತ್ತೆ ನ್ಯಾಯ ಕೊಡೋರು ಯಾರು ನಮಗೆ ಅಲ್ವಾ? ಅವತ್ತು ಕಂಪ್ಲೇಂಟ್ ಕಾಪಿನ ಓದೋಕೆ ಕೊಟ್ಟಿದ್ದಿದ್ರೆ ಮಿಂಚು ಅವರು ಓದಿ ಏನಿದೆ ಅಂತ ಡಿಸೈಡ್ ಮಾಡ್ತಾಯಿದ್ರು. ಅಲ್ಲಿ ಓದೋದಕ್ಕೆ ಬಿಟ್ಟಿಲ್ಲ ಅದನ್ನು. ಅದಕ್ಕೆ ನೀನು ಸೈನ್ ಮಾಡಮ್ಮ, ನೀನು ಮೆಡಿಕಲ್ಗೆ ಹೋಗಬೇಕು, ಬೇಗ ಹೋಗಮ್ಮ ಅಂತೇಳಿ ಮೆಡಿಕಲ್ ಕಳಿಸಿದ್ದಾರೆ. ವೈಟ್ ಶೀಟಲ್ಲಿ ಕೂಡ ಸೈನ್ ಮಾಡಿಸ್ಕೊಂಡಿದ್ದಾರೆ. ಯಾವ ಠಾಣೆಯಲ್ಲಿ ವೈಟ್ ಸೀಟಿಗೆ ಸೈನ್ ಮಾಡಿಸ್ಕೊಳ್ತಾರೆ, ಈ ಠಾಣೆಯಲ್ಲಿ ಯಾಕೆ ಮಾಡಿಸ್ಕೊಂಡ್ರು ಇದು ನಮಗೆ ಗೊತ್ತಾಗಬೇಕು. ವೈಟ್ ಸೀಟ್ಗೆ ಅವರು ಯಾಕೆ ಸೈನ್ ಮಾಡಿಸ್ಕೊಂಡು ಈಕೆನ ಬೇಗ ಸ್ಟೇಷನಿಂದ ಹೊರಗಡೆ ಕಳಿಸೋದು ನಮಗೆ ಗೊತ್ತಾಗಬೇಕು. ದಯವಿಟ್ಟು ನಮಗೆ ನ್ಯಾಯ ಬೇಕು. ಈ ಹುಡುಗಿ ನ್ಯಾಯ ಸಿಗೋರ್ಗು ನಾವು ಹೋರಾಡ್ತಾನೆ ಇರ್ತೀವಿ ಸರ್. ನಾವು ಮಹಿಳಾ ಸಂಘದವರು ಆ ಹುಡುಗಿ ನ್ಯಾಯ ಬೇಕು ಸರ್. ನಮ್ಮದು ಅಖಿಲ ಕರ್ನಾಟಕ ದುರ್ಗಾ ಮಹಿಳಾ ಸಂಘಟನೆ ಸರ್. ನಾವು ಹೋರಾಡ್ತಾನೆ ಇರ್ತೀವಿ, 2,000 ಜನ ಸೇರಿಸಿ ಹೋರಾಟ ನಡಿಬೇಕು ಫ್ರೀಡಮ್ ಪಾರ್ಕಲ್ಲಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ ಹುಡುಗಿ ನ್ಯಾಯ ಸಿಗೋರ್ಗು ನಾವು ಬಿಡಲ್ಲ ಸರ್, ಸಿಗಬೇಕು. ಈಗ ಹಿಂದೆ ಎಲ್ಲ ಮಿಸಸ್ ಜೊತೆ ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡು ಎಲ್ಲ ಮಾಡಿದ್ರಲ್ಲ, ಸುಮಾರು ಮಾಡಿದ್ರಲ್ಲ ವಿಡಿಯೋಗಳೆಲ್ಲ ಸರ್. ನಾವು ಕಲಾವಿದರು ಈಗ ಒಂದು ರೀಲ್ಸ್ ಮಾಡೋದ್ರಿಂದ ಹೊಟ್ಟೆ ಪಾಡು ಸರ್. ಒಂದು ಏನಾದ್ರು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಅಂತ ಬಂದಾಗ ಒಂದಷ್ಟು ಅಮೌಂಟ್ ಅಂತ ಬರುತ್ತೆ. ಆ ಒಂದು ಹೊಟ್ಟೆ ಪಾಡಿಗೋಸ್ಕರ ರೀಲ್ಸ್ ಮಾಡಿದ್ದೀವಿ. ರೀಲ್ಸ್ಗಾಗಲಿ ರಿಯಲ್ ಲೈಫ್ಗಾಗಲಿ ಯಾವುದೇ ಸಂಬಂಧ ಇಲ್ಲ ಸರ್. ಮತ್ತು ಅದೆಲ್ಲ ಹಳೆ ವಿಡಿಯೋಗಳು, ಹೊಸದಲ್ವೇ ಅಲ್ಲ ಸರ್. ಸಿನಿಮಾದಲ್ಲಿ ಮಾಡ್ತಾರೆ, ಇದರಲ್ಲಿ ಧಾರಾವಾಹಿಯಲ್ಲಿ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಮಾತ್ರಕ್ಕೆ ಎಲ್ಲ ಕಾನೂನು ಗೊತ್ತಿರಬೇಕು ಅನ್ನೋದು ಏನಿಲ್ಲ. ಆಕೆಗೆ ಕಾನೂನು ಒಂದು ಏನೂ ಗೊತ್ತೇ ಇಲ್ಲ. ಗೊತ್ತಿರೋ ಇಷ್ಟು ಹೆಡ್ವಾಟಾಗಿರೋದು ಸರ್. ಇಲ್ಲಿ ಸ್ಟೇಷನ್ ಮೆಟ್ಲು ಹತ್ತಿರೋದು ಇದೇ ಫಸ್ಟ್ ಟೈಮ್ ಅಂತೆ ಆ ಹುಡುಗಿ. ಅದಕ್ಕೋಸ್ಕರ ಈ ಥರ ಈ ಥರಕ್ಕಾಗಿದೆ ಅನ್ನೋದು ನಮ್ಮ ಉದ್ದೇಶ ಆಗಿದೆ. ದಯವಿಟ್ಟು ತನಿಖೆ ನಡೀಲಿ ಸರ್. ಹೆಣ್ಮಕ್ಳಿಗೂ ಈ ಥರ ಅನ್ಯಾಯ ಆಗಬಾರ್ದು ಸರ್. ಅದು ಒಂಟಿ ಹೆಣ್ಮಗಳು ಇರೋದ್ರಿಂದ ಏನೋ ಒಂದು ಆಶ್ರಯ ಆಗಿರ್ತಾನೆ ಅಂತ ಫ್ರೆಂಡ್ಶಿಪ್ ಆಗಿರ್ತಾರೋ ಏನೋ, ಅದಕ್ಕೆ ಅವನು ಈ ರೀತಿ ಮಾಡಬಾರ್ದು.
ಇವಾಗ ಸರ್ ಸಾಕ್ಷಿಗೆ ಎದುರಿಸಿರ್ಬೋದು ಅವರು, ಸಾಕ್ಷಿಗಳಿಗೆ ಎದುರಿಸಿರ್ಬೋದು, ನಮ್ಮನ್ನ ಎದುರ್ಸಕ್ಕಾಗಲ್ಲ ಸರ್. ನಾವು ಇವಳಿಗೆ ಯಾವತ್ತೂ ಸಪೋರ್ಟಿಂಗ್ ಇರ್ತೀವಿ, ಯಾವತ್ತಿಗೂ ಇರ್ತೀವಿ. ನಮ್ಮನ್ನ ಎದುರಿಸಿದ್ರು ಪರವಾಗಿಲ್ಲ, ಅವ್ರು ಯಾವ ಬೆದರಿಕೆ ಹಾಕಿದ್ರು ಪರವಾಗಿಲ್ಲ, ನಮ್ಮ ಸಹಕಾರ ಯಾವತ್ತೂ ಇರುತ್ತೆ ಸರ್. ಹೆಣ್ಮಗುಗೆ ಹೋರಾಡ್ತೀವಿ ಸರ್ ನಾವು ಹೆಣ್ಮಕ್ಳಿಗೆ. ಎಲ್ಲಿ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಾರೆ, ಎಲ್ಲಿದೆ? ಅದು ಒಂಟಿ ಹೆಣ್ಮಕ್ಳು ಎಲ್ಲಿ ಬಾಳಕ್ಕಾಗುತ್ತೆ ಸರ್? ಈ ಥರ ಎಲ್ಲ ದೊಡ್ಡ ದೊಡ್ಡವರೇ ನೆಮ್ಸಿ ಎಲ್ಲ ಗೊತ್ತಿರೋರೇ ಈ ಕೆಲಸ ಮಾಡುವಾಗ ಎಲ್ಲಿರುತ್ತೆ ಹೆಣ್ಮಕ್ಳಿಗೆ ನ್ಯಾಯ? ಧೈರ್ಯವಾಗಿ ಓಡಾಡೋದಕ್ಕೆ ಎಲ್ಲಿದೆ? ಇವಾಗ ಅವ್ರು ಹೇಳ್ತಿರೋ ಸಿನಿಮಾ ಇದೆ ಅದಕ್ಕೋಸ್ಕರ ನನಗೆ ಇವಳು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಅನ್ನೋದನ್ನ ಮುಂದಕ್ಕೆ ತಗೊಬರ್ತಾ ಇದ್ದಾರೆ. ಸಿನಿಮಾ ಇದೆ, ಡಿಸ್ಟರ್ಬ್ ಆಗಿದೆ, ಮತ್ತೆ ಆಕೆನೇ ಯಾಕೆ ಸರ್ ದುಡ್ಡು ಆಗ್ತಾ ಇದ್ಲು ಆ ಮನುಷ್ಯನಿಗೆ ಅಲ್ವಾ? ಇವಾಗ ಇದುವರೆಗೂ ಅವನಿಗೆ ಒಂದಷ್ಟು ಲಕ್ಷಾಂತರ ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ ಸರ್. ಅದಕ್ಕೆ ಬೇಕಾದಂತಹ ಎಲ್ಲ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಹಾಗೆ ಒಂದಷ್ಟು ಇರೋದನ್ನ ನಾನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ. ಇವಾಗ ನಾವು CIDಗೆ ಕೊಟ್ಟಿದ್ದೀವಿ ಸರ್ ಇದನ್ನು. ಎಲ್ಲ ಅಲ್ಲಿಂದ ತನಿಖೆ ಆಗಲಿ, ನಮಗೆ ಎಲ್ಲಿ ನ್ಯಾಯ ಸಿಗಬೇಕು ಅಲ್ಲಿ ಖಂಡಿತ ನ್ಯಾಯ ಸಿಗಬೇಕು. ನಿಮ್ಮಲ್ಲೂ ಬೇಡ್ಕೊಳ್ತಾ ಇದ್ದೀವಿ, ಖಂಡಿತ ನಮ್ಗೆ ನ್ಯಾಯ ಕೊಡಿಸಿ ಸರ್, ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.